ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ನವಮ ಸ್ಕಂದದಲ್ಲಿ ವೈವಸ್ವತ ಮನುವಿನ ಕರುಷನೆ ಮೊದಲಾದ 5 ಮಕ್ಕಳ ವಂಶವರ್ಣನೆ ಎಂಬ 2ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಶುಕರು ಹೇಳುತ್ತಾರೆ, ಏವಂ ಗತೇಥ ಸುದ್ಯುಮ್ನೆ ಮನುರ್ವೈವಸ್ವತಃ ಸುತೆ ಪುತ್ರಕಾಮಸ್ತಪಸ್ತೇಪೆ ಯಮುನಾಯಾಂ ಶತಂ ಸಮಾಹ. ಮಹಾರಾಜ, ಹೀಗೆ ವೃದ್ಧನಾದ ಸುದ್ಯುಮ್ನನು ತಪಸ್ಸು ಮಾಡಲು ಕಾಡಿಗೆ ಹೊರಟು ಹೋದ ನಂತರ ವೈವಸ್ವತ ಮನುವು ಪುತ್ರಕಾಮನಾಗಿ ಯಮುನಾ ನದಿಯ ತೀರದಲ್ಲಿ 100 ವರ್ಷಗಳ ಪರ್ಯಂತವಾಗಿ ತಪಸ್ಸು ಮಾಡಿದನು. ಅನಂತರ ವೈವಸ್ವತ ಮನುವು ಸಂತಾನಾರ್ಥವಾಗಿ ಪ್ರಭುವಾದ ದೇವದೇವನಾದ ಶ್ರೀಹರಿಯನ್ನು ಆರಾಧಿಸಿ ತನಗೆ ಸಮಾನವಾದ ಇಕ್ಷ್ವಾಕುವೆ ಮೊದಲಾದ 10 ಮಂದಿ ಪುತ್ರರನ್ನು ಪಡೆದುಕೊಂಡನು. ಮನುವಿನ 10 ಮಂದಿ ಮಕ್ಕಳಲ್ಲಿ ಒಬ್ಬನ ಹೆಸರು ಪೃಷಧ್ರ. ಗುರುಗಳಾದ ವಸಿಷ್ಠರು ಪೃಷಧ್ರನನ್ನು ದನಗಳನ್ನು ಕಾಯಲು ನಿಯಮಿಸಿದ್ದರು. ರಾತ್ರಿಯಲ್ಲೂ ಪೃಷಧ್ರನು ವೀರಾಸನದಲ್ಲಿ ಕುಳಿತು ಹಸುಗಳನ್ನು ಬಹಳ ಎಚ್ಚರಿಕೆಯಿಂದ ರಕ್ಷಿಸುತ್ತಿದ್ದನು. ಒಂದು ದಿನ ರಾತ್ರಿ ಮಳೆಯು ಸುರಿಯುತ್ತಿದ್ದಿತು. ಅದೇ ಸಮಯಕ್ಕೆ ಸರಿಯಾಗಿ ಹುಲಿಯೊಂದು ದನಗಳ ಕೊಟ್ಟಿಗೆಗೆ ನುಗ್ಗಿತು. ಮಲಗಿದ್ದ ಹಸುಗಳು ಭಯದಿಂದ ಮೇಲೆದ್ದು ಗಾಬರಿಯಾಗಿ ಅತ್ತಲಿತ್ತ ಓಡಾಡತೊಡಗಿದವು. ಬಲಶಾಲಿಯಾಗಿದ್ದ ಆ ಹುಲಿಯು ಒಂದು ಹಸುವನ್ನು ಹಿಡಿದುಕೊಂಡಿತು. ಆ ಹಸುವು ಬಹಳವಾಗಿ ಭಯಗೊಂಡು ಅಂಬಾ ಎಂದು ಗಟ್ಟಿಯಾಗಿ ಅರಚತೊಡಗಿತು. ಹಸುವು ಅರಚುತ್ತಿರುವುದನ್ನು ಕೇಳಿ ಪೃಷಧ್ರನು ಅದರ ಬಳಿಗೆ ಓಡಿ ಹೋದನು. ರಾತ್ರಿಯಾಗಿದ್ದುದರಿಂದಲೂ ಮೋಡ ಕವಿದು ನಕ್ಷತ್ರಗಳ ಬೆಳಕು ಕೂಡ ಕಾಣದೇ ಇದ್ದುದರಿಂದಲೂ ಪೃಷಧ್ರನಿಗೆ ಹಸು ಯಾವುದು ಹುಲಿ ಯಾವುದು ಎಂಬುದು ತಿಳಿಯಲೇ ಇಲ್ಲ. ಝಳಪಿಸುತ್ತಿದ್ದ ಕತ್ತಿಯನ್ನೆತ್ತಿ ಹುಲಿ ಎಂಬ ಭ್ರಾಂತಿಯಿಂದ ಹಸುವಿನ ತಲೆಯನ್ನೇ ಪೃಷಧ್ರನು ಕತ್ತರಿಸಿಬಿಟ್ಟನು. ಹಸುವಿನ ತಲೆಯ ಜೊತೆಯಲ್ಲಿಯೇ ಆ ಹಸುವನ್ನು ಹಿಡಿದಿದ್ದ ಹುಲಿಯ ಕಿವಿಯು ಕತ್ತರಿಸಿ ಹೋಯಿತು. ಇದರಿಂದ ಭಯಗೊಂಡ ಹುಲಿಯು ಕೂಡ ದಾರಿಯುದ್ದಕ್ಕೂ ರಕ್ತವನ್ನು ಸುರಿಸುತ್ತಾ ದಿಕ್ಕಾಪಾಲಾಗಿ ಓಡಿಹೋಯಿತು. ಹುಲಿಯನ್ನೇ ಕೊಂದೆನೆಂದು ಶತ್ರುದಮನನಾದ ಪೃಷಧ್ರನು ಭಾವಿಸಿದನು. ಆದರೆ ರಾತ್ರಿಯು ಕಳೆದು ಬೆಳಗಾಗುತ್ತಿದ್ದಂತೆ ತಾನು ಕತ್ತರಿಸಿದ್ದು ಹಸುವಿನ ಕುತ್ತಿಗೆ ಎಂಬುದು ಪೃಷಧ್ರನಿಗೆ ತಿಳಿದು ಅವನು ಬಹಳವಾಗಿ ದುಃಖಿಸಿದನು. ವಾಸ್ತವವಾಗಿ ಪೃಷಧ್ರನು ಆ ಪಾಪ ಕಾರ್ಯವನ್ನು ತಿಳಿಯದೆ ಮಾಡಿದ್ದನು. ಆದರೂ ಕುಲಾಚಾರ್ಯರಾದ ವಸಿಷ್ಠರು ಅವನಿಗೆ ಈ ಶಾಪವನ್ನಿತ್ತರು. ನಕ್ಷತ್ರ ಬಂಧು ಕ್ಷೂದ್ರಸ್ತ್ವಂ ಕರ್ಮಣ ಭವಿತಾಮುನ. ಪೃಷಧ್ರನೇ, ನೀನು ಈ ಗೋವಧೆಯಿಂದಾಗಿ ಕ್ಷತ್ರಿಯನಾಗಿ ಉಳಿಯಲಾರೆ. ಇಲ್ಲಿಂದ ಮುಂದಕ್ಕೆ ನೀನು ಶೂದ್ರನಾಗಿ ಬಾಳುವೆ. ಗುರುಗಳ ಈ ಶಾಪವನ್ನು ಪೃಷಧ್ರನು ಬದ್ಧಾಂಜಲಿಯಾಗಿ ಸ್ವೀಕರಿಸಿದನು. ಅನಂತರ ಅವನು ಮುನಿಜನರಿಗೆ ಅತ್ಯಂತ ಪ್ರಿಯವಾದ ನೈಷ್ಠಿಕ ಬ್ರಹ್ಮಚರ್ಯ ವ್ರತವನ್ನು ಕೈಗೊಂಡನು. ಸಮಸ್ತ ಪ್ರಾಣಿಗಳಿಗೂ ಹಿತೈಷಿಯಾಗಿ ಸಮಸ್ತ ಪ್ರಾಣಿಗಳನ್ನು ಸಮಭಾವದಿಂದ ಕಾಣುತ್ತಾ ಪರಿಶುದ್ಧಾತ್ಮನಾದ ಸರ್ವಾತ್ಮನಾದ ವಾಸುದೇವ ಪರಮಾತ್ಮನಲ್ಲಿ ಅನನ್ಯವಾದ ಭಕ್ತಿಭಾವವನ್ನು ಹೊಂದಿದನು. ಪೃಷಧ್ರನು ಸಂಘರಹಿತನಾಗಿದ್ದನು. ಯಾರ ಗೊಡವೆಗೂ ಹೋಗುತ್ತಿರಲಿಲ್ಲ, ಯಾರೊಡನೆಯೂ ಸೇರುತ್ತಿರಲಿಲ್ಲ. ಯಾವುದೇ ವಿಧವಾದ ಆಸಕ್ತಿಯೂ ಅವನಿಗಿರಲಿಲ್ಲ. ಇದರಿಂದಲೇ ಅವನು ಶಾಂತವಾದ ಮನಸ್ಸಿನಿಂದ ಕೂಡಿದ್ದನು. ಜಿತೇಂದ್ರಿಯನಾಗಿದ್ದನು. ಯಾವ ವಸ್ತುವನ್ನು ಪರಿಗ್ರಹಿಸುತ್ತಿರಲಿಲ್ಲ. ದೈವೇಚ್ಛೆಯಿಂದ ಎಷ್ಟು ದೊರಕುತ್ತಿದ್ದಿತೋ ಅಷ್ಟರಿಂದಲೇ ಅವನು ತನ್ನ ಜೀವನವನ್ನು ನಿರ್ವಹಿಸುತ್ತಿದ್ದನು. ಮನಸ್ಸನ್ನು ಅಂತರ್ಯಾಮಿಯಾದ ಜ್ಯೋತಿಸ್ವರೂಪನಾದ ಪರಮಾತ್ಮನಲ್ಲಿ ಲೀನಗೊಳಿಸಿ ಇದರಿಂದಾದ ಬ್ರಹ್ಮಜ್ಞಾನದಿಂದ ಅಥವಾ ಬ್ರಹ್ಮಾನಂದದಿಂದ ತೃಪ್ತನಾಗಿ ಸ್ಥಿರ ಚಿತ್ತನಾಗಿರುತ್ತಾ ಕೆಲವು ಸಮಯಗಳಲ್ಲಿ ಕುರುಡನಂತೆಯೋ ಕಿವುಡನಂತೆಯೋ ಜಡನಂತೆಯೋ ಇರುತ್ತಾ ಪ್ರಪಂಚದಲ್ಲಿ ಪರ್ಯಟನೆ ಮಾಡುತ್ತಿದ್ದನು. ಹೀಗೆಯೇ ತನ್ನ ಜೀವನವನ್ನು ಕಳೆಯುತ್ತಿದ್ದ ಪೃಷಧ್ರನು ಒಮ್ಮೆ ಕಾಡಿನಲ್ಲಿ ಧಗಧಗನೆ ಉರಿಯುತ್ತಿದ್ದ ಕಾಡುಗಿಚ್ಚನ್ನು ನೋಡಿದನು. ಮನನಶೀಲನಾದ ಪೃಷಧ್ರನು ತನ್ನ ಇಂದ್ರಿಯಗಳೆಲ್ಲವನ್ನೂ ಅಗ್ನಿಗೆ ಸಮರ್ಪಿಸಿ ಪರಬ್ರಹ್ಮ ಪರಮಾತ್ಮನಲ್ಲಿ ಸೇರಿಹೋದನು. ಮನುವಿನ ಕಿರಿಯ ಮಗ ಕವಿ ಎಂಬುವನು ವಿಷಯ ಸುಖಗಳಲ್ಲಿ ನಿಸ್ಪೃಹನಾಗಿದ್ದನು. ವಿಷಯ ಸುಖಗಳನ್ನು ಅನುಭವಿಸಬೇಕೆಂಬ ಆಶೆಯೇ ಅವನಿಗೆ ಇರಲಿಲ್ಲ. ಅವನು ಬಂಧುಗಳನ್ನು ರಾಜ್ಯವನ್ನು ಪರಿತ್ಯಜಿಸಿ ಅರಣ್ಯಕ್ಕೆ ಹೊರಟು ಹೋದನು. ಮನಸ್ಸಿನಲ್ಲಿ ಸ್ವಯಂ ಪ್ರಕಾಶನಾದ ಪರಮಾತ್ಮನನ್ನೇ ಧ್ಯಾನ ಮಾಡುತ್ತಾ ಕಿಶೋರಾವಸ್ಥೆಯಲ್ಲಿಯೇ ಪರಮ ಪದವನ್ನು ಸೇರಿದನು. ಮನುವಿನ ಮತ್ತೊಬ್ಬ ಮಗನಾದ ಕರುಷ ಎಂಬುವನಿಂದ ಕಾರುಷರೆಂಬ ಕ್ಷತ್ರಿಯರು ಜನಿಸಿದರು. ಧರ್ಮ ಪ್ರೇಮಿಗಳು ಬ್ರಾಹ್ಮಣ ಭಕ್ತರು ಆಗಿದ್ದ ಕಾರುಷ ಕ್ಷತ್ರಿಯರು ಉತ್ತರ ದಿಕ್ಕಿನ ದೇಶಗಳನ್ನು ಆಳುತ್ತಿದ್ದರು. ಮನುವಿನ ಮತ್ತೊಬ್ಬ ಮಗನಾದ ದೃಷ್ಟನಿಂದ ದಾರ್ಷ್ಟ್ರ ಎಂಬ ಹೆಸರಿನ ಕ್ಷತ್ರಿಯರು ಹುಟ್ಟಿದರು. ಆದರೆ ಇವರೆಲ್ಲರೂ ತಮ್ಮ ಸತ್ಕರ್ಮಗಳಿಂದ ಭೂಮಂಡಲದಲ್ಲಿ ಬ್ರಾಹ್ಮಣರಾಗಿ ಪರಿವರ್ತನೆಯನ್ನು ಹೊಂದಿದರು. ಮನುವಿನ ಮತ್ತೊಬ್ಬ ಪುತ್ರನ ಹೆಸರು ನೃಗ ಎಂದು. ನೃಗನ ಮಗ ಸುಮತಿ, ಸುಮತಿಯ ಮಗ ಭೂತಜ್ಯೋತಿ, ಭೂತಜ್ಯೋತಿಯ ಮಗ ವಸು ಎಂಬುವನು. ವಸುವಿನ ಮಗ ಪ್ರತೀಕ, ಓಘವಂತನು ಪ್ರತೀಕನ ಮಗನು. ಓಘವಂತನ ಮಗನ ಹೆಸರು ಓಘವಂತ ಎಂದೇ ಆಗಿದ್ದಿತು. ಓಘವಂತನಿಗೆ ಓಘವತಿ ಎಂಬ ಕನ್ಯೆಯೂ ಇದ್ದಳು. ಸುದರ್ಶನನೆಂಬುವನೊಡನೆ ಅವಳ ವಿವಾಹವಾಯಿತು. ಮನುವಿನ ಮತ್ತೊಬ್ಬ ಮಗನಾದ ನರಿಷ್ಯಂತನಿಗೆ ಚಿತ್ರಸೇನನೆಂಬ ಮಗನಿದ್ದನು.
ಋಕ್ಷನೆಂಬುವನು ಚಿತ್ರಸೇನನ ಮಗ. ಋಕ್ಷನಿಗೆ ಎಂಬ ಮಗನಿದ್ದನು. ಕೂರ್ಚನೆಂಬುವನು ಮೀಢ್ವಂತನ ಮಗನು. ಕೂರ್ಚನಿಗೆ ಇಂದ್ರಸೇನನೆಂಬ ಮಗನಿದ್ದನು. ವೀತಿಹೋತ್ರನು ಇಂದ್ರಸೇನನ ಮಗನು. ವೀತಿಹೋತ್ರನಿಗೆ ಸತ್ಯಶ್ರವನೆಂಬ ಮಗನಿದ್ದನು. ಉರುಶ್ರವಸನೆಂಬುವನು ಸತ್ಯಶ್ರವಸನ ಮಗನು. ಉರುಶ್ರವಸನಿಗೆ ದೇವದತ್ತನೆಂಬ ಮಗನಿದ್ದನು. ದೇವದತ್ತನಿಗೆ ಅಗ್ನಿವೇಶ್ಯನೆಂಬ ಮಗನಿದ್ದನು. ಅಗ್ನಿವೇಶ್ಯನು ಸಾಕ್ಷಾತ್ ಅಗ್ನಿದೇವನೇ ಆಗಿದ್ದನು. ಮುಂದೆ ಆ ಅಗ್ನಿವೇಶ್ಯನೇ ಕಾನೀನ ಎಂಬ ಹೆಸರಿನಿಂದಲೂ ಮಹರ್ಷಿ ಜಾತೂಕರಣ ಎಂಬ ಹೆಸರಿನಿಂದಲೂ ಪ್ರಸಿದ್ಧನಾಗಿದ್ದನು. ಬ್ರಾಹ್ಮಣರಲ್ಲಿ ಅಗ್ನಿವೇಶ್ಯಾಯನ ಎಂಬ ಗೋತ್ರವು ಇವನಿಂದಲೇ ಪ್ರವರ್ತಿತವಾಯಿತು. ಮಹಾರಾಜ, ಹೀಗೆ ನಾನು ನಿನಗೆ ನರಿಷ್ಯಂತನ ವಂಶಾವಳಿಯನ್ನು ಹೇಳಿರುತ್ತೇನೆ. ಮುಂದೆ ನಾನು ದಿಷ್ಟನ ವಂಶಾವಳಿಯನ್ನು ಹೇಳುತ್ತೇನೆ. ನಾಭಾಗನೆಂಬುವನು ದಿಷ್ಟನ ಮಗನು. ಮುಂದೆ ಹೇಳಿರುವ ನಾಭಾಗನು ಇವನಿಗಿಂತಲೂ ಬೇರೆಯಾದ ನಾಭಾಗನು. ಈತನು ತನ್ನ ಕರ್ಮಾನುಸಾರವಾಗಿ ವೈಶ್ಯನಾದನು. ಭಲಂದನನೆಂಬುವನು ನಾಭಾಗನ ಪುತ್ರನು. ಭಲಂದನಿಗೆ ವತ್ಸಪ್ರೀತಿ ಎಂಬ ಮಗನಿದ್ದನು. ವತ್ಸಪ್ರೀತಿಯ ಮಗ ಪ್ರಾಂಶು. ಪ್ರಾಂಶುವಿನ ಮಗ ಪ್ರಮತಿ. ಪ್ರಮತಿಗೆ ಖನಿತ್ರನೆಂಬ ಮಗನಿದ್ದನು. ಖನಿತ್ರನ ಮಗ ಚಾಕ್ಷುಷ. ಚಾಕ್ಷುಷನ ಮಗ ವಿವಿಂಶತಿ. ರಂಭನೆಂಬುವನು ವಿವಿಂಶತಿಯ ಮಗನು. ರಂಭನ ಮಗ ಖನಿನೇತ್ರ. ಇವನು ಬಹಳ ಧಾರ್ಮಿಕನಾಗಿದ್ದನು. ಖನಿನೇತ್ರನ ಮಗ ಕರಂಧಮ. ಕರಂಧಮನ ಮಗ ಅವೀಕ್ಷಿತ. ಅವೀಕ್ಷಿತನ ಮಗ ಮರುತ್ತ. ಮರುತ್ತನು ಅಖಂಡ ಭೂಮಂಡಲಕ್ಕೂ ಚಕ್ರವರ್ತಿಯಾಗಿದ್ದನು. ಅಂಗೀರಸನ ಮಗನಾದ ಮಹಾಯೋಗಿಯಾದ ಸಂವರ್ತನು ಮರುತ್ತನಿಂದ ಯಜ್ಞವನ್ನು ಮಾಡಿಸಿದನು. ಮರುತ್ತನ ಯಜ್ಞದಂತೆ ಬೇರೆ ಯಾವ ಯಜ್ಞವೂ ನಡೆದಿರಲಿಲ್ಲ. ಸರ್ವಂ ಹಿರಣ್ಮಯಂ ತ್ವಾಸಿದ್ಯತ್ಕಿಂಚಿಚ್ಚಾಸ್ಯ ಶೋಭನಂ ಅಮಾದ್ಯದಿಂದ ಸೋಮೇನ ದಕ್ಷಿಣಾಭಿರ್ದ್ವಿಜಾತಯಃ ಮರುತ ಪರಿವೇಷ್ಟಾರೋ ವಿಶ್ವೇ ದೇವಾ ಸಮಾಸದಃ. ಆತನು ಯಜ್ಞದಲ್ಲಿ ಉಪಯೋಗಿಸುತ್ತಿದ್ದ ಸಮಸ್ತ ಪಾತ್ರೆಗಳು ಸುಂದರವಾಗಿಯೂ ಸುವರ್ಣಮಯವಾಗಿಯೂ ಇದ್ದವು. ಸುಪ್ರಸಿದ್ಧವಾದ ಆ ಯಜ್ಞದಲ್ಲಿ ಇಂದ್ರನು ಸೋಮಪಾನ ಮಾಡಿ ಮತ್ತನಾಗಿ ಬಿಟ್ಟನು. ದಕ್ಷಿಣೆಗಳಿಂದ ಬ್ರಾಹ್ಮಣರು ತೃಪ್ತರಾಗಿದ್ದರು. ಮರುದ್ಗಣಗಳು ಮಾಡಿದ ಅಡಿಗೆಯನ್ನು ಬಡಿಸುವವರಾಗಿದ್ದರು. ವಿಶ್ವೇ ದೇವತೆಗಳು ಆ ಯಜ್ಞಕ್ಕೆ ಸಭಾಸದರಾಗಿದ್ದರು. ಈ ರೀತಿಯಲ್ಲಿ ಪರಮಾದ್ಭುತವಾಗಿ ಮರುತ್ತನ ಆ ಯಜ್ಞವು ಸಂಪನ್ನವಾಯಿತು. ಮರುತ್ತನಿಗೆ ದಮನೆಂಬ ಮಗನಿದ್ದನು. ದಮನ ಮಗ ರಾಜ್ಯವರ್ಧನ. ಸುಧೃತಿಯು ರಾಜ್ಯವರ್ಧನನ ಪುತ್ರನು. ಸುಧೃತಿಯ ಮಗನು ನರ ಎಂಬುವನು. ನರನ ಮಗ ಕೇವಲ. ಕೇವಲನ ಮಗ ಬಂಧುಮಂತ. ಬಂಧುಮಂತನ ಮಗ ವೇಗವಂತ. ವೇಗವಂತನ ಮಗ ಬಂಧು. ಬಂಧುವಿನ ಮಗ ತೃಣಬಿಂದು. ಪ್ರಶಂಸನೀಯವಾದ ಗುಣಗಳಿಗೆ ಸಮುದ್ರಪ್ರಾಯನಾಗಿದ್ದ ತೃಣಬಿಂದುವನ್ನು ಅಪ್ಸರೆಯರಲ್ಲಿ ಶ್ರೇಷ್ಠಳಾದ ಅಲಂಬುಷಾ ದೇವಿಯು ವರಿಸಿದಳು. ತೃಣಬಿಂದುವಿಗೆ ಅಲಂಬುಷೆಯಲ್ಲಿ ಹಲವಾರು ಪುತ್ರರು ಇಡವಿಡ ಎಂಬ ಕನ್ಯೆಯು ಜನಿಸಿದರು. ವಿಶ್ರವಸನು ಯೋಗೇಶ್ವರನಾದ ತನ್ನ ತಂದೆಯಿಂದ ಅಂದರೆ ಪುಲಸ್ತ್ಯನಿಂದ ಶ್ರೇಷ್ಠವಾದ ವಿದ್ಯೆಯನ್ನು ಪಡೆದು ಇಡವಿಡೆಯನ್ನು ಮದುವೆಯಾಗಿ ಅವಳಲ್ಲಿ ಲೋಕಪಾಲನಾದ ಕುಬೇರನನ್ನು ಮಗನನ್ನಾಗಿ ಪಡೆದುಕೊಂಡನು. ತೃಣಬಿಂದು ಮಹಾರಾಜನಿಗೆ ಅವನ ಧರ್ಮಪತ್ನಿಯಲ್ಲಿ ವಿಶಾಲ, ಶೂನ್ಯಬಂಧು ಮತ್ತು ಧೂಮ್ರಕೇತು ಎಂಬ 3 ಮಕ್ಕಳು ಹುಟ್ಟಿದರು. ಇವರಲ್ಲಿ ಹಿರಿಯನಾದ ವಿಶಾಲನು ವಂಶವರ್ಧಕನಾದನು ಮತ್ತು ವಿಶಾಲಿ ಎಂಬ ರಾಜಧಾನಿಯನ್ನು ನಿರ್ಮಿಸಿದನು. ವಿಶಾಲನ ಮಗ ಹೇಮಚಂದ್ರ. ಹೇಮಚಂದ್ರನ ಮಗ ಧೂಮ್ರಾಕ್ಷ. ಧೂಮ್ರಾಕ್ಷನ ಮಗ ಸಂಯಮ. ಸಂಯಮನಿಗೆ ಕೃಶಾಶ್ವ ಮತ್ತು ದೇವಜರೆಂಬ 2 ಮಕ್ಕಳಿದ್ದರು. ಕೃಶಾಶ್ವನ ಮಗ ಸೋಮದತ್ತ. ಸೋಮದತ್ತನು ಹಲವಾರು ಅಶ್ವಮೇಧಯಾಗಗಳಿಂದ ಜಗತ್ಪತಿಯಾದ ಭಗವಂತನನ್ನು ಆರಾಧಿಸಿ ಯೋಗೇಶ್ವರರಾದ ಸಂತರ ಆಶ್ರಯವನ್ನು ಪಡೆದು ಶ್ರೇಷ್ಠವಾದ ಗತಿಯನ್ನು ಹೊಂದಿದನು. ಸೋಮದತ್ತನ ಮಗ ಸುಮತಿ. ಸುಮತಿಯ ಮಗ ಜನಮೇಜಯ. ಇವರೆಲ್ಲರೂ ತೃಣಬಿಂದುವಿನ ಯಶಸ್ಸನ್ನು ವೃದ್ಧಿಗೊಳಿಸಿದ ವಿಶಾಲ ವಂಶೀಯ ರಾಜರು ಎನ್ನುವಲ್ಲಿಗೆ ಮಹಾಪುರಾಣವೂ ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ 9ಮ ಸ್ಕಂದದ 2ನೆಯ ಅಧ್ಯಾಯವೂ ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.